ನಮಸ್ಕಾರ ವೀಕ್ಷಕರೇ. ಸ್ವಂತ ರಾಜ್ಯ ಗುಜರಾತ್ನಲ್ಲಿ ಸಮಾವೇಶಗಳನ್ನು ನಡೆಸ್ತಾ ಇರೋ ಪ್ರಧಾನಿ ಮೋದಿ ಆಪರೇಷನ್ ಸಿಂಧೂರದ ಬಗ್ಗೆ ಮತ್ತೊಮ್ಮೆ ಮಾತಾಡಿದ್ದಾರೆ. ಪ್ರಮುಖವಾಗಿ ಇಂಡಸ್ ವ್ಯಾಲಿ ಟ್ರೀಟಿ ಬಗ್ಗೆ ಸವಿವರವಾಗಿ ಮಾಹಿತಿಗಳನ್ನ ಬಿಚ್ಚಿಟ್ಟಿದ್ದು, ಇಂಥದೆಲ್ಲ ಆಗಿದ್ರೂ ದೇಶದ ಜನರಿಗೆ ಗೊತ್ತಾಗದೇ ಇರೋ ಗೌಪ್ಯತೆಯನ್ನ ಕಾಪಾಡಿಕೊಂಡಿದ್ರಲ್ಲ ಅಂತ ಅನ್ನಿಸೋ ಹಾಗಾಗಿದೆ. ಇಂಡಸ್ ಟ್ರೀಟಿಯಿಂದ ಭಾರತಕ್ಕೆ ಆದ ನಷ್ಟಗಳು ಏನೇನು ಅನ್ನೋದನ್ನ ಮೋದಿ ವಿವರಿಸಿದ್ದಾರೆ. ಅದರ ಜೊತೆಗೆ ಪಾಕಿಸ್ತಾನಕ್ಕೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದು, ಪಿಕ್ಚರ್ ಅಭಿ ಬಾಕಿ ಹೇ ಅನ್ನೋದರ ಹಿಂಟ್ ಕೊಟ್ಟಿದ್ದಾರೆ. ಇನ್ನೂ ಹಲವು ಪ್ರಮುಖ ವಿಚಾರಗಳ ಕುರಿತಂತೆ ಪ್ರಧಾನಿ ಮೋದಿ ಮಾತನಾಡಿದ್ದು ಎಲ್ಲಾ ಕಡೆಗಳಲ್ಲಿ ವೈರಲ್ ಆಗ್ತಾ ಇದೆ. ಇನ್ನೊಂದೆಡೆ ಇತ್ತೀಚೆಗೆ ಪ್ರಮುಖ ವಿಚಾರಗಳನ್ನ ಬಿಚ್ಚಿಡೋ ಮೂಲಕ ಸದ್ದು ಮಾಡ್ತಾ ಇರೋ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಮತ್ತೊಂದು ಮಹತ್ವದ ವಿಚಾರವನ್ನ ಬಿಚ್ಚಿಟ್ಟಿದ್ದಾರೆ. ಇದರ ಮಧ್ಯೆ ಸೋತು ಸುಣ್ಣವಾಗಿರೋ ಸಂಜಯ್ ರಾವತ್ ಮತ್ತೊಂದು ದೇಶ ವಿರೋಧಿ ಹೇಳಿಕೆ ಕೊಟ್ಟು ಎಲ್ಲರಿಂದ ಉಗಿಸಿಕೊಳ್ತಾ ಇದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಬಹಳಷ್ಟು ಜನರಿಗೆ ಇರೋ ಕನ್ಫ್ಯೂಷನ್ ಏನಂದ್ರೆ, ಪಾಕಿಸ್ತಾನದ ವಿರುದ್ಧ ಭಾರತ ನಡೆಸಿದ ಯುದ್ಧ ಸಾಕಾ ಅಥವಾ ಇನ್ನೂ ಅವರಿಗೆ ಸರಿಯಾದ ಪಾಠವನ್ನ ಕಲಿಸ್ಬೇಕಿತ್ತಾ, ಹಾಗೆ ಯುದ್ಧ ಇಲ್ಲಿಗೆ ಮುಗಿದೋಯ್ತಾ ಅಥವಾ ಕೆಲ ದಿನಗಳಲ್ಲೇ ಮತ್ತೆ ಮುಂದುವರಿಸ್ತಾರಾ ಅನ್ನೋದು. ವಾಸ್ತವ ಏನು ಅಂದ್ರೆ, ಯುದ್ಧ ಇನ್ನೂ ನಿಂತಿಲ್ಲ, ನಡೀತಾನೆ ಇದೆ. ಯಾವ ಗುರಿಯನ್ನ ಇಟ್ಕೊಂಡು ಆಪರೇಷನ್ ಸಿಂಧೂರನ್ನ ಆರಂಭಿಸಲಾಯಿತೋ ಅದನ್ನ ಸಾಧಿಸೋ ತನಕ ಇದು ಮುಗಿಯೋದಿಲ್ಲ ಅನ್ನೋದು. ನೇರವಾಗಿ ನುಗ್ಗಿ ಹೊಡೆಯೋದಕ್ಕೆ ಮೋದಿ ಸರ್ಕಾರ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿದೆಯೇ ಹೊರತು ಬೇರೆ ರೀತಿಯ ಹೊಡೆತಗಳನ್ನ ಕೊಡೋದನ್ನ ಸ್ಟಾಪ್ ಮಾಡಿಲ್ಲ. ಇದನ್ನ ಖುದ್ದು ಪ್ರಧಾನಿ ಮೋದಿ ಅಧಿಕೃತವಾಗಿ ಹೇಳಿದ್ದಾರೆ. ಗಾಂಧಿನಗರದಲ್ಲಿ ನಿಂತು ಅವರು ನೀಡಿದ ಒಂದೊಂದು ಹೇಳಿಕೆಗಳು ಪರಿಣಾಮಕಾರಿಯಾಗಿದ್ದು, ಈ ಬಾರಿ ಪಾಕಿಸ್ತಾನವನ್ನ ಸುಮ್ಮನೆ ಬಿಡೋದಿಲ್ಲ ಅನ್ನೋದನ್ನ ಖಾತ್ರಿಗೊಳಿಸ್ತಾ ಇದೆ. ಆ ಪ್ರಮುಖ ಮಾತುಗಳನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ. ಭಾರತ ವಿರುದ್ಧ ಪಾಕಿಸ್ತಾನದ ಪ್ರಾಕ್ಸಿ ವಾರ್ಗಳೆಲ್ಲ ನಡೆಯೋದಿಲ್ಲ, ಹೊಡೆದು ಉರುಳಿಸ್ತೀವಿ ಅನ್ನೋದನ್ನ ಮೋದಿ ಪುನರುಚ್ಚರಿಸಿದ್ದಾರೆ. ಭಾರತವನ್ನ ನೇರವಾಗಿ ಎದುರಿಸಲು ಕಷ್ಟ ಅಂತ ಗೊತ್ತಿರೋದ್ರಿಂದಲೇ ಇಷ್ಟು ವರ್ಷಗಳ ಕಾಲ ಉಗ್ರರನ್ನ ಮುಂದಿಟ್ಕೊಂಡು ಆಟ ಆಡ್ತಾ ಇದ್ದೀರಾ. ಇದನ್ನೇ ನೀವು ಯುದ್ಧ ಅಂತಲೂ ಅಂದ್ಕೊಂಡಿದ್ದೀರಾ. ಮೊನ್ನೆ ಭಾರತದ ದಾಳಿಗೆ ಉಗ್ರರು ಸತ್ತಾಗ ಪಾಕಿಸ್ತಾನಿ ಧ್ವಜದ ಕೆಳಗೆ ಅವರ ಶವ ಪೆಟ್ಟಿಗೆಗಳ ಸಾಲನ್ನ ನೋಡಿದ್ವಿ. ಅದಕ್ಕೆ ಪಾಕ್ ಸೈನಿಕರು ಸಲ್ಯೂಟ್ ಮಾಡಿದ್ದನ್ನು ನೋಡಿದ್ವಿ. ಇದನ್ನ ನೀವು ಭಯೋತ್ಪಾದನೆ ಅಲ್ಲ, ಯುದ್ಧ ಅಂತ ಕರೀತಾ ಇದ್ದೀರಿ. ಒಂದು ವೇಳೆ ನೀವು ಇದನ್ನ ಯುದ್ಧ ಅಂತ ಕರಿತೀರಿ ಅಂದ್ರೆ ಅದಕ್ಕೆ ತಕ್ಕಂತೆ ನಡೆದುಕೊಳ್ಳಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಈ ಬಾರಿ ಪ್ರೂಫ್ ಕೇಳೋ ಆಟಗಳೆಲ್ಲ ಇಟ್ಕೊಳ್ಬೇಡಿ. ಎಲ್ಲವೂ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ ಹಾಗೂ ಎಲ್ಲಾ ಪ್ರೂಫ್ಗಳು ಅವರ ಕಡೆಯಿಂದಲೇ ಬರ್ತಾ ಇದೆ. ಇನ್ನೂ ಪ್ರೂಫ್ಗಳು ಬರ್ತಾನೆ ಹೋಗುತ್ತವೆ ಅಂತ ಹೊರಗಿರೋ ಉಗ್ರರ ಜೊತೆಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಉಗ್ರರ ಪರ ನಿಂತಿರೋ ಭಾರತದ ಒಳಗಿರೋ ಶತ್ರುಗಳಿಗೂ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಪಾಕಿಸ್ತಾನಕ್ಕೆ ಈಗ ಚಳಿ ಬಿಡಿಸ್ತಾ ಇರೋದು ಇಂಡಸ್ ವ್ಯಾಲಿ ಟ್ರೀಟಿಯನ್ನ ಭಾರತ ಸರ್ಕಾರ ಸಸ್ಪೆಂಡ್ ಮಾಡಿರೋದು. ಇದರ ಬಗ್ಗೆ ಹೇಳ್ತಾ ಹೋಗೋ ಪ್ರಧಾನಿ ಮೋದಿ ಈ ಟ್ರೀಟಿ ಶುರುವಾದ ದಿನದಿಂದ ಏನಾಯ್ತು ಅನ್ನೋದನ್ನ ಬಿಚ್ಚಿಡ್ತಾ ಹೋಗ್ತಾರೆ. 1960ರಲ್ಲಿ ನೆಹರು ನೇತೃತ್ವದಲ್ಲಿ ಪಾಕಿಸ್ತಾನದ ಜೊತೆಗೆ ಈ ಒಪ್ಪಂದ ನಡೆಯುತ್ತೆ. ಅಂದಿನಿಂದ ಪಾಕಿಸ್ತಾನಕ್ಕೆ ನೀರು ಬಿಡೋ ಕೆಲಸ ನಿರಂತರವಾಗಿ ಆಗ್ತಾ ಹೋಗುತ್ತೆ. ಆದ್ರೆ ಇದರಿಂದ ಜಮ್ಮು ಕಾಶ್ಮೀರಕ್ಕೆ ಹೊಸ ಸಮಸ್ಯೆ ಉಂಟಾಗುತ್ತೆ. ಕಾಶ್ಮೀರದಲ್ಲಿ ವಿವಿಧ ನದಿಗಳಿಗೆ ಅಡ್ಡಲಾಗಿ ಕಟ್ಟಿರೋ ಡ್ಯಾಂಗಳನ್ನ ಆಗಾಗ ಕ್ಲೀನ್ ಮಾಡೋದಕ್ಕೂ ಈ ಟ್ರೀಟಿಯಿಂದ ಅವಕಾಶ ಸಿಗ್ತಾ ಇರೋದಿಲ್ಲ. ಬರೋಬ್ಬರಿ 70 ವರ್ಷಗಳ ಕಾಲ ಆ ಡ್ಯಾಂಗಳಲ್ಲಿ ಹೂಳೆತ್ತೋ ಕೆಲಸಗಳು ಆಗ್ಲೇ ಇಲ್ಲ. ವರ್ಷಗಳು ಕಳೆದಂತೆ ಈ ಹೂಳಿನಿಂದ ಡ್ಯಾಮ್ ಕೆಪಾಸಿಟಿ ಕಡಿಮೆ ಆಗ್ತಾನೆ ಹೋಗುತ್ತೆ. 3%, 2% ಹೀಗೆ ನೀರಿನ ಅಭಾವ ಸೃಷ್ಟಿಯಾಗೋ ಹಾಗೆ ಆಗುತ್ತೆ. ಭಾರತೀಯರಿಗೆ ನೀರು ಕೇಳೋ ಅಧಿಕಾರವೇ ಇಲ್ವೇನೋ ಅನ್ನೋ ಮಟ್ಟಕ್ಕೆ ಹೋಗುತ್ತೆ. ನಮ್ಮ ನೀರಿನ ಮೇಲೆ ನಮಗೆ ಹಕ್ಕಿಲ್ಲದೆ ಇದ್ರೆ ಹೇಗೆ? ಅದಕ್ಕೆ ನಾವೀಗ ಈ ಟ್ರೀಟಿಯನ್ನ ಸ್ವಲ್ಪ ಸಸ್ಪೆಂಡ್ ನಲ್ಲಿ ಇಟ್ಟಿದ್ದೀವಿ. ನಮ್ಮ ಡ್ಯಾಮ್ ಅನ್ನ ಕ್ಲೀನ್ ಮಾಡೋ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇಷ್ಟಕ್ಕೆ ಅವರಿಗೆ ಬೆವರಿಳಿತಾ ಇದೆ. ನಾವೇನೋ ಸ್ವಲ್ಪ ಡ್ಯಾಮ್ ಅನ್ನ ಓಪನ್ ಮಾಡಿ ಒಳಗಿರೋ ಕಸ, ಕೊಳೆ, ಗಲೀಜನ್ನ ಆಚೆ ಬಿಡ್ತಾ ಇದ್ದೀವಿ. ಇಷ್ಟಕ್ಕೆ ಅವರು ಪ್ರವಾಹ ಬಂತು ಅಂತ ಬೊಬ್ಬೆ ಹೊಡಿತಾ ಇದ್ದಾರೆ. ಇದು ನಮ್ಮ ತಪ್ಪ ಅಂತ ಮೋದಿ ವ್ಯಂಗ್ಯವಾಡಿದ್ರು. ಈ ಟ್ರೀಟಿಯಿಂದ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ಯಾರೂ ಊಹಿಸಿರ್ಲಿಲ್ಲ ಅನ್ಸುತ್ತೆ. ನಮ್ಮ ದೇಶದಿಂದ ಹರಿಯೋ ನೀರನ್ನ ಬಿಡೋದಲ್ಲದೆ ನಮಗೆ ಆಗ್ತಾ ಇದ್ದ ಸಮಸ್ಯೆಯನ್ನ ಬಗೆಹರಿಸೋದಕ್ಕೂ ಅವಕಾಶವೂ ಇರಲಿಲ್ಲ, ಸಮಸ್ಯೆ ಬಗೆಹರಿಸೋ ಉತ್ಸಾಹವೂ ಇರಲಿಲ್ಲ. ಇಂಥ ಕಗ್ಗಂಟನ್ನ ಸೃಷ್ಟಿ ಮಾಡಿದ್ದು ಮಾಜಿ ಪ್ರಧಾನಿ ಶ್ರೀಯುತ ನೆಹರು. ಇದೆಲ್ಲವನ್ನ ಸರಿ ಮಾಡೋ ಕೆಲಸ ಈಗ ಆಗ್ತಾ ಇದೆ ಅನ್ನೋದು ವಾಸ್ತವ. ಇನ್ನು ಈ ಎಲ್ಲಾ ಉಗ್ರ ಸಮಸ್ಯೆಗಳು ಆರಂಭವಾಗಿದ್ದು ಎಲ್ಲಿಂದ ಅನ್ನೋದನ್ನ ಮೋದಿ ನೆನಪಿಸ್ತಾ ಹೋದ್ರು. 1947ರಲ್ಲಿ ಸ್ವಾತಂತ್ರ್ಯ ಬರ್ತಾ ಇದ್ದ ಹಾಗೆ ಭಾರತ ಮಾತೆಯನ್ನ 3 ಭಾಗಗಳಾಗಿ ವಿಭಜಿಸೋ ಕೆಲಸ ಆಗುತ್ತೆ. ಆ ಕರಾಳ ರಾತ್ರಿಯೇ ಜಮ್ಮು ಕಾಶ್ಮೀರದ ಮೇಲೆ ಮೊದಲ ಅಟ್ಯಾಕ್ ನಡೆಯುತ್ತೆ. ಮುಜಾಹುದ್ದೀನ್ ಸಂಘಟನೆಯ ಉಗ್ರರ ಸಹಾಯವನ್ನ ಪಡೆದು ಪಾಕಿಸ್ತಾನ ಕಾಶ್ಮೀರದ ಭಾಗವನ್ನ ಕಬ್ಜಾ ಮಾಡುತ್ತೆ. ಅವತ್ತೇ ಆ ಮುಜಾಹಿದ್ದೀನ್ ಉಗ್ರರನ್ನ ಕೊಂದಿದ್ರೆ, ಹಾಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಸಲಹೆಯನ್ನ ಸರಿಯಾಗಿ ಬಳಸ್ಕೊಂಡಿದ್ರೆ ಈ 75 ವರ್ಷಗಳಲ್ಲಿ ಆಗಿ ಹೋದ ಎಷ್ಟೋ ಉಗ್ರ ಕೃತ್ಯಗಳು ನಡೀತಾನೆ ಇರಲಿಲ್ಲ. ಆದ್ರೆ ಅವತ್ತು ಏನಾಯ್ತು ಅನ್ನೋದು ಎಲ್ರಿಗೂ ಗೊತ್ತಿದೆ. ಅವತ್ತು ಇದನ್ನ ಸಹಿಸಿಕೊಂಡಿದ್ದು ಮೂರ್ಖತನ.
ದೇಹ ಚೆನ್ನಾಗಿತ್ತು ಅಂದ್ರೆ ಸಣ್ಣ ಮುಳ್ಳು ಚುಚ್ಚಿದ್ರೂ ಅದು ಅನುಭವಕ್ಕೆ ಬಂದು ಅದರ ನೋವು ತಿಳಿಯುತ್ತೆ. ಈಗ ಆ ಮುಳ್ಳನ್ನ ತೆಗೆಯೋ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಪಾಕಿಸ್ತಾನಕ್ಕೆ ಮೋದಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದೇ ವೇಳೆ ಆಪರೇಷನ್ ಸಿಂಧೂರ್ ಜನಶಕ್ತಿಯ ಮೂಲಕವೇ ಮುಂದುವರಿಯುತ್ತೆ ಅನ್ನೋದನ್ನ ಮೋದಿ ಹೇಳ್ತಾರೆ. ಭಾರತದ ಪ್ರತಿ ಪ್ರಜೆಯೂ ದೇಶದ ಜೊತೆಗೆ ನಿಂತು ಅಭಿವೃದ್ಧಿಯಲ್ಲಿ ಭಾಗಿಯಾದರೆ ಮಾತ್ರ 2047ರ ವಿಕಸಿತ ಭಾರತದ ಕನಸು ನನಸಾಗುತ್ತೆ. ಇವತ್ತು ನಮ್ಮ ದೇಶದ ಸಣ್ಣ ಕೈಗಾರಿಕೆಗಳು ಹಾಗೂ ಹಳ್ಳಿಗಳಲ್ಲಿರೋ ಸಣ್ಣ ಪುಟ್ಟ ಉತ್ಪಾದಕರಿಗೆ ನಾವು ಬೆಂಬಲವನ್ನ ಕೊಡ್ಲೇಬೇಕು. ಅವರು ಎಷ್ಟು ಲಾಭ ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ಆದರೆ ಎಲ್ಲವೂ ಇಂಡಿಯನ್ ಮೇಡ್ ಆಗಿರ್ಬೇಕು. ಇವತ್ತು ಅಚ್ಚರಿ ಎನಿಸೋ ವಿಷಯ ಏನಂದ್ರೆ, ಭಾರತದಲ್ಲಿ ಅಬ್ಬರದಿಂದ ಆಚರಿಸೋ ಗಣೇಶ ಚತುರ್ಥಿಯ ವಿಗ್ರಹಗಳು ಕೂಡ ವಿದೇಶದಿಂದ ಬರ್ತಾ ಇದೆ ಅನ್ನೋದು. ಸರಿಯಾಗಿ ಕಣ್ಣು ಬಿಟ್ಟಿರದ ಸಣ್ಣ ಕಣ್ಣಿನ ಗಣೇಶನ ವಿಗ್ರಹಗಳು ನಮ್ಮ ದೇಶಕ್ಕೆ ಬರ್ತಾ ಇವೆ ಅಂತ ಹೇಳಿ ಚೀನಾಗೆ ಟಾಂಗ್ ಕೊಟ್ರು. ಇದೇ ವೇಳೆ ಆಪರೇಷನ್ ಸಿಂಧೂರದ ಭಾಗವಾಗಿ ಜನರಿಗೆ ಒಂದು ಟಾಸ್ಕ್ ಅನ್ನ ಕೊಟ್ಟ ಪ್ರಧಾನಿ ಮೋದಿ, ಇವತ್ತೇ ನಿಮ್ಮ ಮನೆಗಳಲ್ಲಿ ಯಾವೆಲ್ಲ ವಸ್ತುಗಳು ವಿದೇಶದಿಂದ ಬರ್ತಾ ಇದೆ ಅನ್ನೋದನ್ನ ಲಿಸ್ಟ್ ಮಾಡಿ ಅಂತ ತಿಳಿಸಿದ್ರು. ಇದರ ಜೊತೆಗೆ ಇನ್ನೂ ಒಂದಷ್ಟು ಮಹತ್ವದ ವಿಚಾರಗಳನ್ನ ಜನತೆಯ ಜೊತೆಗೆ ಹಂಚಿಕೊಂಡ್ರು. ಇನ್ನೊಂದೆಡೆ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಭಾರತದ ಅಭಿವೃದ್ಧಿಯನ್ನ ಬಿಚ್ಚಿಡುವುದರ ಜೊತೆಗೆ ಪಾಕಿಸ್ತಾನಕ್ಕೂ ಟಾಂಗ್ ಕೊಟ್ಟಿದ್ದಾರೆ. ಭಾರತ ಹಾಗೂ ಪಾಕಿಸ್ತಾನ ಎರಡೂ ದೇಶಗಳು ಒಂದೇ ದಿನ ಹುಟ್ಟಿಕೊಂಡಿದ್ದು, ಅರ್ಥಾತ್ ಒಟ್ಟಿಗೆ ಪ್ರಾರಂಭವಾಗಿದ್ದು. ಆದರೆ ಇವತ್ತು ಭಾರತ ಜಿಡಿಪಿಯಲ್ಲಿ ವಿಶ್ವದ 4ನೇ ದೇಶ ಆಗಿದೆ. ಆದರೆ ಪಾಕಿಸ್ತಾನ ನಮಗಿಂತ 11 ಪಟ್ಟು ಹಿಂದೆ ಬಿದ್ದಿದೆ. ಅವರು ಕಿರಿಕು, ದ್ವೇಷ, ಹಿಂಸಾಚಾರದಿಂದ ದೇಶವನ್ನ ನಡೆಸ್ತಾ ಇದ್ದಾರೆ. ನಾವು ಅಭಿವೃದ್ಧಿ, ಶಿಕ್ಷಣ, ಆರೋಗ್ಯ ಹಾಗೂ ಬಡತನ ನಿರ್ಮೂಲನೆಯ ಗುರಿಯನ್ನ ಇಟ್ಕೊಂಡು ದೇಶವನ್ನ ಮುನ್ನಡೆಸ್ತಾ ಇದ್ದೀವಿ. ಇಷ್ಟೇ ವ್ಯತ್ಯಾಸ ಅಂತ ತಿಳಿಸಿದ್ರು. ಅಲ್ಲದೆ ನಾವು ಬುದ್ಧನನ್ನ ಅನುಸರಿಸ್ತೀವಿ, ಹಾಗಂದ ಮಾತ್ರಕ್ಕೆ ನಮ್ಮ ವಿರುದ್ಧ ಭಯೋತ್ಪಾದನೆಯನ್ನ ಅಸ್ತ್ರ ಮಾಡ್ಕೊಂಡ್ರೆ ಯುದ್ಧ ಮಾಡ್ತೀವಿ ಅಂತ ಖಡಕ್ ಎಚ್ಚರಿಕೆ ಕೊಟ್ರು. ಪಾಕಿಸ್ತಾನಕ್ಕೂ ಭಾರತಕ್ಕೂ ಇರೋ ವ್ಯತ್ಯಾಸ ಚಿಕ್ಕ ಮಕ್ಕಳಿಗೂ ಗೊತ್ತಾಗುತ್ತೆ. ಆದ್ರೆ ಜನರಿಂದ ಜೈ ಎನಿಸಿಕೊಂಡ ಕೆಲ ನಾಲಾಯಕರಿಗೆ ಪಾಕಿಸ್ತಾನ ಸ್ವರ್ಗ ಆಗಿರೋದು ಅವರ ತಪ್ಪಲ್ಲ, ಅವರಿಗೆ ಜೈ ಅನ್ನೋ ನಾಚಿಕೇಡಿನ ಜನರ ತಪ್ಪು ಅನ್ನೋದು ವಾಸ್ತವ. ಮತ್ತೊಂದೆಡೆ ಕೆಲ ದಿನಗಳಿಂದ ಸ್ವಲ್ಪ ತಣ್ಣಗಾಗಿದ್ದ ವಿವಾದಾತ್ಮಕ ವ್ಯಕ್ತಿ ಉದ್ಧವ್ ಶಿವಸೇನೆಯ ವಕ್ತಾರ ಸಂಜಯ್ ರಾವತ್ ಮತ್ತೆ ಪ್ರತ್ಯಕ್ಷ ಆಗಿದ್ದಾರೆ. ಆಪರೇಷನ್ ಸಿಂಧೂರ್ ಫೇಲ್ಯೂರ್ ಆಗಿದೆ ಅಂತ ಹೇಳಿದ್ದಾರೆ. ಸೇಮ್ ಟು ಸೇಮ್ ಹೇಳಿಕೆ ಬರ್ತಾ ಇರೋದು ಒಂದು ಪಾಕಿಸ್ತಾನದಿಂದ, ಇನ್ನೊಂದು ಭಾರತದಲ್ಲಿರೋ ವಿಪಕ್ಷಗಳಿಂದ. ಆದ್ರಿಂದ ಇವರಿಬ್ಬರ ನಡುವೆ ಏನೋ ಸಂಬಂಧ ಇದೆ ಅನ್ನೋ ಆರೋಪಕ್ಕೆ ಪುಷ್ಟಿ ಸಿಗ್ತಾ ಇದೆ. ಇಷ್ಟಕ್ಕೆ ಮುಗಿಸದ ರಾವತ್, ಆಪರೇಷನ್ ಸಿಂಧೂರ್ ನಡೆಸೋದಕ್ಕೆ ಕಾರಣ ಪಹಲ್ಗಾಮ್ ಅಟ್ಯಾಕ್. ಆ ದಾಳಿ ಆಗಿದ್ದು ಭಾರತದ ಇಂಟೆಲಿಜೆನ್ಸ್ ಫೇಲ್ಯೂರ್ನಿಂದ. ಅದಕ್ಕೆ ಕಾರಣ ಅಮಿತ್ ಶಾ. ಆದ್ರಿಂದ ನಿಮ್ಮ ಕ್ಯಾಬಿನೆಟ್ನಿಂದ ಅಮಿತ್ ಶಾರನ್ನ ತೆಗೆದು ಹಾಕಿ ಅಂತ ಹೇಳ್ತಾ ಇದ್ದಾರೆ. 100ಕ್ಕೆ 100 ಇದು ಹಾಸ್ಯಾಸ್ಪದ ಹೇಳಿಕೆ ಆದ್ರೂ ದೇಶದ ವಿರುದ್ಧ ನಿಲ್ಲೋದಕ್ಕೆ ಇವರ ಉತ್ಸಾಹ ಎಲ್ಲರಿಗೂ ಅಚ್ಚರಿ ತರಿಸ್ತಾ ಇದೆ. ಒಂದು ವೇಳೆ ಗೃಹ ಸಚಿವ ಅಮಿತ್ ಶಾ ಜಾಗದಲ್ಲಿ ಈ ವ್ಯಕ್ತಿ ಇದ್ದಿದ್ರೆ ಇವತ್ತು ಭಾರತದ ಪರಿಸ್ಥಿತಿ ಹೇಗಿತ್ತು ಅಂತ ಯೋಚಿಸಿ ಕೆಲವರು ಭಯ ಪಡ್ತಾ ಇದ್ದಾರೆ. ಇನ್ನು ಕೆಲವರು ಅಂತ ಉನ್ನತ ಸ್ಥಾನಕ್ಕೆಲ್ಲ ಇವರು ಹೋಗೋದು ಇಲ್ಲ, ಆ ಸ್ಥಾನದಲ್ಲಿ ಇವರನ್ನ ಯೋಚಿಸೋದು ಕೂಡ ದೇಶಕ್ಕೆ ಬಗೆಯೋ ದ್ರೋಹದ ಸಮಾನ ಅಂತ ಭಾವಿಸ್ತಾ ಇದ್ದಾರೆ. ಮತ್ತೆ ಕೆಲವರು ಬಾಯಿ ಚಪಲಕ್ಕೆ ಆಡೋ ಮಾತುಗಳನ್ನೆಲ್ಲ ಸೀರಿಯಸ್ ಆಗಿ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ಭಾರತದ ಮೂಲ ಸಮಸ್ಯೆಗಳ ಜೊತೆಗೆ ಆಪರೇಷನ್ ಸಿಂಧೂರದ ಸಂಬಂಧ ಹೇಗಿದೆ ಅನ್ನೋದನ್ನ ಮೋದಿ ಬಿಚ್ಚಿಟ್ಟಿದ್ದಾರೆ. ಅರ್ಥವಾಗೋರಿಗೆ ಇದು ಅರ್ಥವಾಗಿರುತ್ತೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.